ಪ್ರೇರಣಾ ಸಾಹಿತ್ಯ ಪರಿಷತ್, ಕನ್ನಡ ಸಾಹಿತ್ಯ ಪರಿಷತ್, ತಾಲೂಕು ಘಟಕ, ರಾಯಬಾಗ್ ಪ್ರೇರಣಾ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕ, ಬೆಳಗಾವಿ ಇವರ ಆಶ್ರಯದಲ್ಲಿ ನಡೆದ ಪುಸ್ತಕಗಳ ಅವಲೋಕನ ಹಾಗೂ ಸಾಹಿತ್ಯ ಮತ್ತು ಮಾಧ್ಯಮಗಳ ಆಧುನಿಕ ಮಾಧ್ಯಮ ತಂತ್ರಜ್ಞಾನ ಬಳಕೆಯಿಂದ ಸಾಹಿತ್ಯ ಸಂವರ್ಧನೆ ಕುರಿತು ರಾಜ್ಯ ಮಟ್ಟದ ಉಚಿತ ಕಾರ್ಯಾಗಾರ ಕಾರ್ಯಕ್ರಮ ಜರುಗಿತು. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಆರೋಗಿರಿ ಪಟ್ಟಣದ SPM ಶಿಕ್ಷಣ ಮಹಾವಿದ್ಯಾಲಯದ ಶ್ರೀ ಅಬಾಜಿ ಸಭಾಭವನದಲ್ಲಿ ನಡೆದ ಕಾರ್ಯಕ್ರಮವನ್ನು ಸಸಿಗೆ ನೀರುಣಿಸುವ ಮೂಲಕ ಡಾಕ್ಟರ್ ಜಯಪ್ಪ ಹೊನ್ನಾಳಿ, ಸುಪ್ರಸಿದ್ಧ ಕವಿಗಳು, ಮೈಸೂರು, ಡಾಕ್ಟರ್ D. ಫ್ರಾನ್ಸಿಸ್ ಝೇವಿಯರ್, ಪ್ರೇರಣಾ ಸಾಹಿತ್ಯ ರಾಜ್ಯಾಧ್ಯಕ್ಷರು, ಶ್ರೀಧರ್ ಕಿಶ್ರೆ, ಡಾಕ್ಟರ್ ಸುರೇಶ್ ಹನಗಂಡಿ, ಈರಣ್ಣಗೌಡ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರು ಅಧಿಕೃತ ಚಾಲನೆ ನೀಡಿದರು. ಈ ಸಮಯದಲ್ಲಿ ಸಂಗಮೇಶ್ ನಾಯ್ಕ್ ಅವರಿಗೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಗಣ್ಯರಿಂದ ಸತ್ಕರಿಸಿ ಗೌರವಿಸಲಾಯಿತು ಹಾಗೂ ಸಂಗಮೇಶ್ ನಾಯ್ಕರಿಂದ ಗಣ್ಯರಿಗೆ ಸತ್ಕಾರ ಮಾಡಲಾಯಿತು. ಈ ಸಂದರ್ಭದಲ್ಲಿ ಡಾಕ್ಟರ್ ಜಯಪ್ಪ ಹೊನ್ನಾಳಿ, ಜಯಕವಿ, ನಾಡಿನ ಸುಪ್ರಸಿದ್ಧ ಕವಿಗಳು, ಮೈಸೂರು, ಡಾಕ್ಟರ್ D. ಫ್ರಾನ್ಸಿಸ್ ರಾಜ್ಯಾಧ್ಯಕ್ಷರು, ಪ್ರೇರಣಾ ಸಾಹಿತ್ಯ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಾಗರ್ ಜಂಡೇನ್ನವರ್, SB ಕ್ಯಾಸ್ತಿ, MS ಬಳವಾಡ್, ಸುಖದೇವ್ ನಿಕ್ಕಂ, ಮಹಾಂತೇಶ್ ಮುಗಳಕೋಡ್, ತ್ಯಾಗರಾಜ್ ಕದಂ, ಮಲ್ಲಿಕ್ ಸಪ್ತಸಾಗರ್, ರತ್ನ ಬಾಳಪ್ಪನವರ್, ಲತಾ ಉದ್ದಾರ್, ಮೇಘನ್ ನಾಯಕ್, ಸುವರ್ಣ ಬಡಿಗರ್, ಸುರೇಖಾ ಕುಳ್ಳೊಳ್ಳಿ ಇನ್ನು ಹಲವಾರು ಜನ ಪುಸ್ತಕ ಅವಲೋಕನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಶಶಿಧರ್ ಕೋಗಟ್ನೂರು, ರಾಜ್ಯ 32 ಕನ್ನಡ ನ್ಯೂಸ್, ಚಿಕ್ಕೋಡಿ. ಒಳನೋಟಗಳಿದ್ದಾವೆ, ಅವುಗಳನ್ನು ಅವರು ಇನ್ನಷ್ಟು ವೃದ್ಧಿಸ್ಕೋಬೇಕಾಗಿದೆ. ಬೆಳೆಯುವ ಸ್ಪಷ್ಟ ಲಕ್ಷಣಗಳಿದ್ದಾವೆ. ಒಂದು ಸಾವಯವ ಸಂಬಂಧದ ಕೊರತೆ ಇದೆ ಆ ಕವಿಯಲ್ಲಿ, ಅದನ್ನು ಮಾಡಬೇಕಾಗಿದೆ. ಗಾಢವಾದ ಜೀವನಾನುಭವ ಇದೆ, ಅಭಿವ್ಯಕ್ತಿ ಶಕ್ತಿ ಇನ್ನಿಷ್ಟು ಉದ್ದಿಷ್ಟಗೊಳ್ಬೇಕಾಗಿದೆ. ಹಾಗಾದರೆ ಅವರಲ್ಲಿ ಒಬ್ಬ ಒಳ್ಳೆಯ ಉತ್ತಮವಾದ ಕವಿ ಖಂಡಿತ ಇವತ್ತಿಲ್ಲ ನಾಳೆ ಈ ಸರಸ್ವತ ಲೋಕಕ್ಕೆ ಒದಗಿ ಬರ್ತಾನೆ, ಅದರಲ್ಲಿ ಎರಡು ಮಾತಿಲ್ಲ. ಸರ್, ಮೌನ ಅಂದರೆ ಶಾಂತಿ, ಮಧುರ ಅಂದರೆ ರುಚಿ, ಇದ್ರ ಬಗ್ಗೆ ಏನು ಹೇಳ್ತಾರೆ? ಮೌನ ಅಂದರೆ ಶಾಂತಿ ಅಲ್ಲ, ಅದೊಂದು ಧ್ಯಾನ. ಅದು ಆ ಮೌನ ಇದೆಯಲ್ಲ, ಮಾತನ್ನು ಹುಟ್ಟು ಹಾಕುವ ಒಂದು ಪೂರ್ವ ಸ್ಮೃತಿ. ಅದು ಸುಲಭವಾದದ್ದಲ್ಲ. ಆ ಮೌನ ಹೇಗಿರ್ತದೆ ಅಂತಂದರೆ ಅದು ಎಲ್ಲವನ್ನು ಒಳಗೊಂಡದ್ದು ಮತ್ತು ಎಲ್ಲವನ್ನು ಹೇಳುವಂಥದ್ದು ಆಗಿರ್ತದೆ. ಈ ಶೂನ್ಯ ಹೇಗೆ ಎಲ್ಲವನ್ನು ಒಳಗೊಂಡದ್ದು ಮತ್ತು ಏನೂ ಅಲ್ಲದ್ದು, ಮೌನವೂ ಕೂಡ ಎಲ್ಲ ಮಾತುಗಳನ್ನು ಒಳಗೊಂಡದ್ದು ಮತ್ತು ಯಾವ ಮಾತು ಅಲ್ಲದ್ದು ಕೂಡ. ಹಾಗಾಗಿ ಅದಕ್ಕೆ ಭಾಳ ಧ್ವನಿಗಳಿದ್ದಾವೆ. ಮೌನ ಅದೊಂದು ಶ್ರೇಷ್ಠವಾದ ಧ್ಯಾನ ಕೂಡ. ಅಂಥ ಒಂದು ಧ್ಯಾನ ಅವರ ಪುಸ್ತಕದಲ್ಲಿ ಕಾಣ್ತೀವಿ. ಕವಿತೆ ಧ್ಯಾನಸ್ಥ ಸ್ಥಿತಿಯಲ್ಲಿ ಅರಳುವ ಹೂವದು. ಹಾಗಾಗಿ ಕವಿಗೆ ಗಾಢವಾದ ಆ ಧ್ಯಾನ ಜೀವನಾನುಭವದ ಜೊತೆ ಉದಯೋನ್ಮುಖ ಕವಿಗಳಿಗೆ ಅವರೊಬ್ಬ ಮಾದರಿಯಾಗಲಿ ಅಂತೇಳಿ ನಾನಂತೂ ಆಶಿಸ್ತೀನಿ. ಹೌದು ಸರ್, ಈ ಪತ್ರಿಕೆಗಳಲ್ಲಿ ಮತ್ತು ತುಂಬ ಚಿಂತನೆಗೆ ಯೋಗ್ಯವಾದಂಥ ಒಂದು ಪ್ರಶ್ನೆ. ಬರೆದದ್ದೆಲ್ಲವೂ ಕೂಡ ಕಾವ್ಯ ಆಗೋದಿಲ್ಲ, ಬರೆದದ್ದೆಲ್ಲವೂ ಕೂಡ ಲೇಖನ ಆಗೋದಿಲ್ಲ. ಹಾಗಾಗಿ ಒಬ್ಬ ಕವಿ ಅವತನ್ನು ಬರೆದಂಥ ಒಂದು ಕವನ ಅಥವಾ ಒಂದು ಕತೆ ಯಾವುದಾದ್ರೂ ಒಂದು ಪ್ರಕಟಗೊಳ್ಳಬೇಕಾದ್ರೆ ಅದಕ್ಕೆ ಆದಂತಹ ಒಂದು ಗಟ್ಟಿತನ ಬೇಕಾಗ್ತದೆ. ಮತ್ತು ಸಮಾಜಕ್ಕೆ ಅದರ ಕೊಡುಗೆ ಏನಂತ ಕೂಡ ಅದು ಒಂದು ವಿಚಾರ ಮಾಡುವಂತಹ ಒಂದು ಸಂಗತಿಯಾಗಿದೆ. ಹಾಗಾಗಿ ಬರೆದಂಥ ಪ್ರತಿಯೊಬ್ಬ ಕವನ ಬರೆಯುವಂತಹ ಕವಿಗಳಿಗೆ ಅದರಲ್ಲೂ
ಉದಯೋನ್ಮುಖರಿಗೆ ನಾನು ಹೇಳುವುದಂತೇನೆಂದರೆ ಅವರು ಬರೆದದ್ದನ್ನು ನೇರವಾಗಿ ತುಂಬ ಧಾವಂತದಲ್ಲಿ ಅದನ್ನು ಪ್ರಕಟಿಸುವಂತಹ ಪ್ರಕ್ರಿಯೆಗೆ ತಾವು ದಯಮಾಡಿ ಒಳಗಾಗಬಾರ್ದು. ಅದನ್ನು ಬರೆದ ತಕ್ಷಣ ಪತ್ರಿಕೆಗಳಲ್ಲಿ ಬರಬೇಕು ಅಂತ ಕೂಡ ಅವರು ನಿರೀಕ್ಷೆಯನ್ನು ಮಾಡಬಾರ್ದು. ಹಿರಿಯ ಕವಿಗಳಿಗೆ ಅದನ್ನು ತೋರಿಸಿ ಅವರಿಂದ ವಿಮರ್ಶೆಗೆ ಅದು ಒಳಪಟ್ಟು ನಂತರ ಅದು ಪ್ರಕಟಗೊಂಡರೆ ಅದಕ್ಕೆ ಅದರದೇ ಆದಂಥ ಒಂದು ಗಟ್ಟಿತನ ಇರುತ್ತೆ ಮತ್ತು ಸಮಾಜದಲ್ಲಿ ಅದಕ್ಕೆ ಆದಂಥ ನಮ್ಮ ಹಿರಿಯ ಕವಿಗಳು ಮಾಡ್ತಿದ್ದದ್ದು ಅದೇ ಕಾರ್ಯವನ್ನು. ಅವರು ಬರೆದದ್ದನ್ನು ಬೇರೆ ಕವಿಗಳಿಗೆ ಅದನ್ನು ತೋರಿಸ್ತಾ ಇದ್ದರು, ವಿಮರ್ಶೆಗೆ ಒಳಪಡಿಸ್ತಾ ಇದ್ದರು. ಅದನ್ನು ಅವರು ನಂತರ ಅದನ್ನು ಪ್ರಕಟಪಡಿಸ್ತಾ ಇದ್ದರು. ತಮ್ಮ ಸಂಘಟನೆ